ಆತ್ಮೀಯ SSLC ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಗೆ 2 ಅಂಕಗಳಿಗೆ ಕೇಳಲಾಗುವಂತಹ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ವಿಡಿಯೋ ಗಣಿತ ಕಷ್ಟ ಎನ್ನುವ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿದ್ದು. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ. ಹಾಗೆ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಾರ್ಷಿಕ ಪರೀಕ್ಷೆಗೆ 2 ಅಂಕಗಳಿಗೆ ಕೇವಲ 5ರಿಂದ 5 ಪ್ರಶ್ನೆಗಳನ್ನು ಅಥವಾ 6 ಪ್ರಶ್ನೆಗಳನ್ನು ಕಲಿತರೆ 10ರಿಂದ 12 ಅಂಕಗಳನ್ನು ಗಳಿಸಬಹುದು. ಆ ಪ್ರಶ್ನೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. 2 ಅಂಕದ ಪ್ರಶ್ನೆಗಳು ಒಳಗೊಂಡ ವಿಡಿಯೋ ಇದಾಗಿದ್ದು, ಮೊದಲ ಪ್ರಶ್ನೆ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನದ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೇಳುತ್ತಿದ್ದು 2 ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ. 2x + y = 8, 3x - y = 7. ಇಲ್ಲಿ 2 ಸಮೀಕರಣಗಳನ್ನು ಕೊಡ್ತಾರೆ. ಇಲ್ಲಿ ವಿರುದ್ಧ ಚಿಹ್ನೆ ಇದ್ದರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ, ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ವಿರುದ್ಧ ಚಿಹ್ನೆ ಇದ್ದರೆ ಒಂದೇ ರೀತಿ ಚಿಹ್ನೆ ಇದ್ದಾಗ ಮಾತ್ರ ನಾವೇನು ಮಾಡ್ಕೋಬೇಕು, ಚಿಹ್ನೆಯನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥ ಲೆಕ್ಕದಲ್ಲಿ ವಿರುದ್ಧ ಚಿಹ್ನೆ ಇರೋದರಿಂದ, ಅಂದರೆ ಒಂದು +y ಒಂದು -y ಇರೋದರಿಂದ +y - y ಕ್ಯಾನ್ಸಲ್ ಆದಾಗ ಯಾವುದೇ ರೀತಿ ಚಿಹ್ನೆ ಚೇಂಜ್ ಮಾಡ್ಕೊಳ್ಳಲ್ಲ. 2 + 3x ಅಂದರೆ 2x + 3x = 5x. 8 + 7 ಅಂದರೆ 15. 5 × x ಬಲಗಡೆ ಹೋದಾಗ ಭಾಗಿಸು 5 ಆಗುತ್ತೆ. ಹಾಗಾಗಿ x = 15 / 5. 5 ಅಂದರೆ 5 3 x ನ ಬೆಲೆ 3 ಬಂತು. ಈ x ನ ಬೆಲೆ 3ಅನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿರಿ. ನಾನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ x ನ ಬೆಲೆ 3ಅನ್ನು 2x + y = 8, x ಜಾಗದಲ್ಲಿ 3 ಹಾಕ್ಕೊಂಡಾಗ 2 3 6, 6 + y = 8. y ಇಲ್ಲಿ ಬಲಭಾಗಕ್ಕೆ +6, ಬಲಭಾಗಕ್ಕೆ ಬಂದಾಗ -6 ಆಗುತ್ತೆ. 8ರಲ್ಲಿ 6 ಕಳೆದ್ರೆ +2 ಆಗುತ್ತೆ. y ನ ಬೆಲೆ 2 ಆಗುತ್ತೆ. ಇದು 2 ಅಂಕಗಳಿಗೆ ವರ್ಜಿಸುವ ವಿಧಾನಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ ಆಗಿದೆ. ಇದಕ್ಕೆ ಇವುಗಳನ್ನು ಈ ಕೆಳಕಂಡಂತೆ ಕೆಲವೊಂದು ಲೆಕ್ಕಗಳನ್ನು ನಾನು ಕೊಟ್ಟಿದ್ದೇನೆ. ಇವುಗಳನ್ನು ಪ್ರಯತ್ನಿಸಿ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರಿ ಅಂತ ಹೇಳ್ತಾ, 1ನೇ ಲೆಕ್ಕ 2x + y = 8, x - y = 1. 2ನೇ ಲೆಕ್ಕ x + 2y = 5, x - y = 2. 3ನೇ ಲೆಕ್ಕ 2x - y = 4, x + y = 11. ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಮನೆಯಲ್ಲಿ ಮಾಡಿ ಅಭ್ಯಾಸ ಮಾಡಿ ಅಥವಾ ಈ ಲೆಕ್ಕಗಳನ್ನು ಬಿಡಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಈ ಉತ್ತರಗಳನ್ನು ತಿಳಿಸ್ರಿ. ಮುಂದಿನ ಪ್ರಶ್ನೆ ಸಮಾಂತರ ಶ್ರೇಣಿಗಳು ಪಾಠದಿಂದ ಬರುವಂತಹ ಪ್ರಶ್ನೆ ಆಗಿದ್ದು, 2 ಅಂಕಗಳಿಗೆ ಸಮಾಂತರ ಶ್ರೇಣಿಯಲ್ಲಿ ಯಾವ ರೀತಿ ಲೆಕ್ಕಗಳನ್ನು ಕೇಳ್ತಾರಪ್ಪ ಅಂದರೆ SN ಸೂತ್ರದ ಲೆಕ್ಕಗಳನ್ನು ಕೇಳ್ತಾರೆ. SN ಸೂತ್ರ ಹೆಂಗಿರುತ್ತೆ, ಇಲ್ಲಿ ಒಂದು ಶ್ರೇಣಿ ಕೊಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. 4 7 10 ಡಾಟ್ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ AN ಸೂತ್ರದ ಮೇಲಿನ ಲೆಕ್ಕ SN ಸೂತ್ರದ ಮೇಲಿನ ಲೆಕ್ಕ ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಮೊತ್ತವನ್ನು ಅಂತ ಕೇಳಿದಾಗ ಇಲ್ಲಿ SN ಸೂತ್ರದ ಲೆಕ್ಕವನ್ನು ನಾವು ಬರಿಬೇಕಾಗತ್ತೆ. 10ನೇ ಪದ 20ನೇ ಪದ ಕಂಡುಹಿಡಿಯಿರಿ ಅಂದಾಗ AN ಸೂತ್ರದ ಲೆಕ್ಕ ನಾವು ಬರಿಬೇಕಾಗತ್ತೆ. SN ಸೂತ್ರದ ಲೆಕ್ಕನೇ ಬೇರೆ, AN ಸೂತ್ರದ ಲೆಕ್ಕಗಳೇ ಬೇರೆ ಆಗುತ್ತೆ. SN = n/2 (2a + n - 1 × d) ಇದು ಸೂತ್ರ ಆಗಿದ್ದು, ಇದರ ಮೇಲೆ 2 ಅಂಕದ ಪ್ರಶ್ನೆ ಇರುತ್ತೆ. 4 7 10 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. A ಬೆಲೆ 4, D ಬೆಲೆ 7ರಲ್ಲಿ 4 ಕಳೆದ್ರೆ 3, ಅದೇ ರೀತಿ 10ರಲ್ಲಿ 7 ಕಳೆದ್ರೆ 3 ಆಗುತ್ತೆ. n ಬೆಲೆ 20, ಯಾಕಂದರೆ 20 ಪದಗಳ ಮೊತ್ತ S 20ನ್ನು ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬೇಡ್ರಿ. AN ಸೂತ್ರ SN ಸೂತ್ರದ ಲೆಕ್ಕಗಳು ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ನೀವು ಒಂದೇ ರೀತಿ ಇರುತ್ತೆ ಅಂತ ತಿಳ್ಕೊಬೇಡ್ರಿ. ಮೊತ್ತವನ್ನು ಕೇಳಿದರೆ SN ಸೂತ್ರದ ಲೆಕ್ಕ ಪದಗಳ ಸಂಖ್ಯೆ ಅಥವಾ nನೇ ಪದ 10ನೇ ಪದ ಕಂಡುಹಿಡಿಯಿರಿ, 11ನೇ ಪದ ಕಂಡುಹಿಡಿಯಿರಿ, 5ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾಗ AN ಸೂತ್ರದ ಲೆಕ್ಕ ಆಗಿರುತ್ತೆ. ಈ ಒಂದು ಪ್ರಶ್ನೆಯಲ್ಲಿ SN = n/2 (2a + n - 1 × d) ಸೂತ್ರವನ್ನು ಹಾಕಿಕೊಂಡಾಗ n = 20. n ಎಲ್ಲಿರುತ್ತೋ ಅಲ್ಲಿ 20ನ್ನು ಹಾಕ್ಕೊಳ್ತೇನೆ. A ಎಲ್ಲಿರುತ್ತೋ 4ನ್ನು ಹಾಕಿಕೊಂಡಾಗ D ಬೆಲೆ 3ನ್ನು ಹಾಕಿಕೊಂಡಾಗ 20/2 (2 × 4 + 20 - 1 × 3).
ಇಲ್ಲಿ 20ನ್ನು 2ರಿಂದ ಭಾಗಿಸಿದಾಗ ಏನಾಗುತ್ತೆ 10 ಆಗುತ್ತೆ. ಇಂಟು ದಿ ಬ್ರಾಕೆಟ್ 2 4 8, 20ರಲ್ಲಿ 1 ಕಳೆದ್ರೆ 19 ಇಂಟು 3. S20 10 ಇಂಟು 8 ಪ್ಲಸ್ 19 3 57. ಈ 57ನ್ನು 8ರೊಂದಿಗೆ ಕೂಡಿಸಿದಾಗ 65 ಬರುತ್ತೆ. ಈ 65ನ್ನು 10ರೊಂದಿಗೆ ಗುಣಿಸಿದಾಗ 650 ಬರುತ್ತೆ. ಅಂದರೆ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಇಲ್ಲಿ ಕೊಟ್ಟಿರುವ ಸಮಾಂತರ ಶ್ರೇಣಿ 4 7 10. ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ 650 ಆಗುತ್ತೆ. ಇಲ್ಲಿ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೇನೆ, ಪ್ರಯತ್ನಿಸಿ ಲೆಕ್ಕಗಳನ್ನು ಮಾಡಿ ನೀವು ಮನೆಯಲ್ಲಿ ಲೆಕ್ಕಗಳನ್ನು ಬಿಡಿಸಿ ಸಂಬಂಧಪಟ್ಟ ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ. ಅದೇ ರೀತಿ ನೀವು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಉತ್ತರಗಳನ್ನು ಹಾಕ್ಬೋದು. 7 11 15 ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ಎಷ್ಟು? 4 9 14 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಎಷ್ಟು? 6 10 14 ಸಮಾಂತರ ಶ್ರೇಣಿಯ 15 ಪದಗಳ ಮೊತ್ತ ಎಷ್ಟು? ಈ ಲೆಕ್ಕಗಳನ್ನು ಬಿಡಿಸ್ರಿ, 2 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಮೂರನೇ ರೀತಿ ಲೆಕ್ಕ ಯಾವುದಪ್ಪ ಅಂದರೆ ಶೋಧಕವನ್ನು ಕಂಡುಹಿಡಿಯುವುದು. ವರ್ಗ ಸಮೀಕರಣಗಳು ಪಾಠದಲ್ಲಿ ಶೋಧಕಗಳ ಮೇಲೆ ಲೆಕ್ಕಗಳನ್ನು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳ್ತಾರೆ. ಡೈರೆಕ್ಟಾಗಿ ಕೇಳ್ತಾರೆ. ಈ ಒಂದು ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ ಅಂತ 2 ಅಂಕಗಳಿಗೆ ಕಂಪಲ್ಸರಿ ಕೇಳ್ತಾರೆ. ಈ ಲೆಕ್ಕವನ್ನು ಮಾಡೋದಕ್ಕಿಂತ ಮುಂಚೆ ನಮಗೆ ಶೋಧಕದ ಸೂತ್ರ ಗೊತ್ತಿರಬೇಕು. ಡೆಲ್ಟಾ, ಶೋಧಕನ ಡೆಲ್ಟಾ ಅಂತ ಕರಿತೀವಿ ಅಥವಾ ಶೋಧಕ ಅಂತನಾದರೂ ಬರಿಬೋದು. ಡೆಲ್ಟಾ B² - 4AC. ಇಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳಲ್ಲೂ ಗಮನದಲ್ಲಿಡಬೇಕಾದ ಅಂಶ ಏನಪ್ಪ ಅಂದರೆ ಶೋಧಕ ಯಾವಾಗಲೂ 0 ಆಗಿತ್ತಪ್ಪ ಅಂದರೆ, ಶೋಧಕದ ಬೆಲೆ 0 ಆಗಿತ್ತು ಅಂದರೆ ಇಲ್ಲಿ ಸಮನಾದ ಮೂಲಗಳು ಹೊಂದಿರುತ್ತೆ. ಅದೇ ರೀತಿ ಶೋಧಕ 0ಗಿಂತ ಹೆಚ್ಚಿತ್ತಪ್ಪ ಅಂದರೆ ಭಿನ್ನವಾದ ಮೂಲ ಇರುತ್ತೆ. ಅದೇ ಶೋಧಕ 0ಗಿಂತ ಕಡಿಮೆ ಇದ್ದರೆ ಅಂದರೆ ಮೈನಸ್ ವ್ಯಾಲ್ಯೂ ಇದ್ದರೆ -1 -2 -3 ಆಗಿದ್ದರೆ ಈ ಒಂದು ಶೋಧಕ ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ. ಈ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ಶೋಧಕದ ಲೆಕ್ಕವನ್ನು ಬಿಡಿಸಿದರೆ 2 ಅಂಕಗಳು ಖಂಡಿತವಾಗಿ ನಿಮ್ಮದಾಗಿಕೊಳ್ತದೆ. ಇಲ್ಲಿ ಮೊದಲ ಪ್ರಶ್ನೆ x² + 4x + 5 = 0. ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಎ ಬೆಲೆ 1, ಬಿ ಬೆಲೆ 4, ಸಿ ಬೆಲೆ 5. ಇಲ್ಲಿ ಸೂತ್ರ ಡೆಲ್ಟಾ B² - 4AC ಸೂತ್ರವನ್ನು ಹಾಕಿಕೊಂಡಾಗ B² ಅಂದರೆ 4² ಮೈನಸ್ಗೆ ಮೈನಸ್ ಹಾಗೆ ಇರಲಿ. 4 ಇಂಟು ಎ ಬೆಲೆ 1, ಸಿ ಬೆಲೆ 5. 4 4 16, 4 1 4, 4 5 20 ಆಗುತ್ತೆ. 16ರಲ್ಲಿ 20 ಕಳಿಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ. ಇನ್ ಕೇಸ್ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ನಮಗೆ ಡೆಲ್ಟಾ ಬೆಲೆ -4 ಬರುತ್ತೆ. ಈ -4 ಅನ್ನೋದು 0ಗಿಂತ ಚಿಕ್ಕದಾಗಿದ್ದು, ಹಾಗಾದರೆ ಈ ಒಂದು ವರ್ಗ ಸಮೀಕರಣದ ಶೋಧಕಕ್ಕೆ ಯಾವುದೇ ಮೂಲಗಳು ಇರುವುದಿಲ್ಲ. ಈ ಒಂದು ಡೆಲ್ಟಾ ಚಿಕ್ಕದಾಗಿದೆ. ಯಾವುದಕ್ಕಿಂತ ಚಿಕ್ಕದಾಗಿದೆ? 0ಗಿಂತ ಚಿಕ್ಕದಾಗಿರೋ ಕಾರಣ ಈ ಒಂದು ಶೋಧಕವನ್ನು -4 ಬಂದಿದೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರಿಬೇಕಾಗತ್ತೆ. ಪರೀಕ್ಷೆಯಲ್ಲಿ ಶೋಧಕವನ್ನು ಕಂಡುಹಿಡಿಯೋದ್ರ ಜೊತೆಗೆ ಮೂಲಗಳ ಸ್ವಭಾವವನ್ನು ಬರೀಲೇಬೇಕಾಗತ್ತೆ. ಪೂರ್ತಿ 2 ಅಂಕಗಳು ಬೇಕಪ್ಪ ಅಂದರೆ ಶೋಧಕವನ್ನು ಕಂಡುಹಿಡಿಬೇಕು, ಮೂಲಗಳ ಸ್ವಭಾವವನ್ನು ಬರೆಯಬೇಕಾಗತ್ತೆ. ಈ ಕೆಳಕಂಡ ಲೆಕ್ಕಗಳನ್ನು ಪ್ರಯತ್ನಿಸಿ ಸಂಬಂಧಪಟ್ಟ ಶಿಕ್ಷಕರಿಗೆ ತೋರಿಸ್ರಿ. 2x² - 4x + 3 = 0. x² - 5x + 1 = 0. x² + 7x + 12 = 0. x² + 4x + 4 = 0. ಅದೇ ರೀತಿ 2x² - 2x - 3 = 0. ಈ ಮೊದಲೇ ತಿಳಿಸಿದ ಹಾಗೆ ಈ ಶೋಧಕದ ಲೆಕ್ಕಗಳನ್ನು ಕೂಡ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಉತ್ತರಗಳನ್ನು ಹಾಕ್ಬೋದು. ಮುಂದಿನ ಲೆಕ್ಕ ವಾಸ್ತವ ಸಂಖ್ಯೆಗಳು. 2 ಅಂಕ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳಲಾಗುವ ಲೆಕ್ಕಗಳಲ್ಲಿ ಒಂದು ವಾಸ್ತವ ಸಂಖ್ಯೆಗಳ ಮೇಲಿನ ಲೆಕ್ಕಗಳು. ಯಾವ ರೀತಿ ಲೆಕ್ಕಗಳು ಇರುತ್ತಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಈ ಒಂದು ವಿಡಿಯೋದಲ್ಲಿ ನಾನು 2 ರೀತಿ ಲೆಕ್ಕವನ್ನು ಮಾಡಿರ್ತೇನೆ. ಒಂದು ಪ್ಲಸ್ ಇದ್ದಾಗ ಯಾವ ರೀತಿ ಲೆಕ್ಕ ಮಾಡಬೇಕು, ಅದೇ ರೀತಿ ಒಂದು ಮೈನಸ್ ಇದ್ದಾಗ ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ ನಾನಿಲ್ಲಿ ಬರೆದಿದ್ದೇನೆ. 2 + √3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ +√3ನ ಯಾವುದೇ ರೀತಿ ನೀವು ಡಿಸ್ಟರ್ಬ್ ಮಾಡಬೇಡ್ರಿ. +2ನ್ನು ಬಲಗಡೆ ಕಳಿಸಿದಾಗ -2 ಆಗುತ್ತೆ. ಹಾಗಾಗಿ 2 + √3 P/Q ಅಂತ ಕಂಪಲ್ಸರಿ ಬರೀರಿ. ನಿಮಗೆ ಪೂರ್ತಿ 2 ಅಂಕ ಸಿಗಬೇಕಪ್ಪ ಅಂದರೆ 2 + √3 P/Q ಅಂತ ಬರೆದರೆ ಮಾತ್ರ ಪೂರ್ತಿ ಅಂಕ ಸಿಗುತ್ತೆ. ಇಲ್ಲಿ √3 ಹಾಗೆ ಇರಲಿ. ಎಡಭಾಗದಲ್ಲಿರುವ +2 ಬಲಭಾಗಕ್ಕೆ ಹೋದಾಗ -2 ಆಗುತ್ತೆ. P/Q -2. √3 ಇಲ್ಲಿ ಲಸ ತೆಗೆದುಕೊಳ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಓರೆ ಗುಣಾಕಾರ ಮಾಡಿದಾಗ P1 P 2 × Q 2Q ಆಗುತ್ತೆ. ಹಾಗಾಗಿ P - 2Q/Q ಆಗುತ್ತೆ. ಇಲ್ಲಿ √3
ಪಿ ಮೈನಸ್ 2q/q ಯಾವುದೇ ರೀತಿ ಸಮ ಆಗಿರಲ್ಲ. ಯಾಕಂದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಪಿ ಮೈನಸ್ 2q/q ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದೇ ರೀತಿ ಇನ್ನೊಂದು ಲೆಕ್ಕವನ್ನು ನಾನಿಲ್ಲಿ ಬರೆದಿದ್ದೇನೆ. ಮೈನಸ್ ಇದೆ ನೋಡ್ರಿ. ಆಗಲೇ ಹಿಂದಿನ ಲೆಕ್ಕ ಪ್ಲಸ್ ಇತ್ತು, ಈಗ ಮೈನಸ್ ಇದೆ. 7 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಹಿಂದಿನ ಲೆಕ್ಕದಲ್ಲಿ √3 ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಿದ್ದಿಲ್ಲ. ಇಲ್ಲಿ ಮೈನಸ್ √3 ಇರೋದ್ರಿಂದ ಈ ಮೈನಸ್ √3 ಬಲಗಡೆ ಹೋದಾಗ +√3 ಆಗುತ್ತೆ. ಬಲಗಡೆಯಲ್ಲಿರುವ p/q ಎಡಗಡೆ ಬಂದಾಗ ಮೈನಸ್ p/q ಆಗುತ್ತೆ. ಇದಕ್ಕಿಂತ ಮುಂಚೆ ನಾನು ಏನು ಬರ್ಕೋಬೇಕಪ್ಪ ಅಂದರೆ 7 - √3 p/q ಅಂತ ಬರ್ಕೊಂಡಿದ್ದೇನೆ. ಅಂದರೆ 7 - √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕಾಗತ್ತೆ. ಹಾಗಾಗಿ ಅದರ ಬದಲಿಗೆ 7 - √3 p/q ಅಂತ ಬರೆದಿದ್ದೇನೆ. ಎಡಭಾಗದಲ್ಲಿರುವ √3 ಬಲಭಾಗಕ್ಕೆ ಹೋದಾಗ +√3 ಆಗುತ್ತೆ. ಬಲಭಾಗದಲ್ಲಿರುವ +p/q ಎಡಭಾಗಕ್ಕೆ ಬಂದಾಗ ಮೈನಸ್ p/q ಆಗುತ್ತೆ. ಇಲ್ಲಿ ಲಸ ತೆಗೆದಾಗ 7 × q 7q, p × 1 p 1 p 7q - p/q ಈಸ್ ನಾಟ್ ಈಕ್ವಲ್ ಟು √3. ಅಂದರೆ 7q - p/q ಇದು √3ರೊಂದಿಗೆ ಯಾವುದೇ ರೀತಿ ಸಮ ಆಗಿರೋದಿಲ್ಲ. ಯಾಕಂದರೆ 7q - p/q ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 7 - √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈ ಕೆಳಕಂಡಂತೆ ಕೆಲ ಲೆಕ್ಕಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಅವುಗಳನ್ನು ಕೂಡ ಬಿಡಿಸಿ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 - √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದೇ ರೀತಿ 7 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಿಷ್ಟು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿನ 2 ಅಂಕಗಳ ಲೆಕ್ಕಗಳಾಗಿದ್ದು, ಮುಂದಿನ ಹಂತ ಯಾವುದಪ್ಪ ಅಂದರೆ ದೂರ ಸೂತ್ರ. ವಾರ್ಷಿಕ ಪರೀಕ್ಷೆಯಲ್ಲಿ ದೂರ ಸೂತ್ರದ ಮೇಲಿನ 2 ಅಂಕದ ಪ್ರಶ್ನೆಗಳು ಒಂದಿರುತ್ತೆ. ಸೂತ್ರ ಏನಪ್ಪ? ದೂರ d = x2 - x1 whole square + y2 - y1 whole square ಆಗಿರುತ್ತೆ. ಈ ಒಂದು ಸೂತ್ರದ ಪ್ರಕಾರ ಒಂದು ಲೆಕ್ಕವನ್ನು ಬಿಡಿಸಿದ್ದೇನೆ. ಇಲ್ಲೂ ಕೂಡ 2 ರೀತಿಯ ಲೆಕ್ಕವನ್ನು ಬಿಡಿಸಿದ್ದೇನೆ. ಯಾಕಂದರೆ ಇಲ್ಲಿ ಒಂದು ಪ್ಲಸ್ ಇದೆ, ಇನ್ನೊಂದು ಲೆಕ್ಕದಲ್ಲಿ ಮೈನಸ್ ಚಿಹ್ನೆನೂ ಕೂಡ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಎ ನಿರ್ದೇಶಾಂಕ ಬಿ ನಿರ್ದೇಶಾಂಕಗಳು ಪ್ಲಸ್ ಇದ್ದಾಗ ಯಾವ ರೀತಿ ಬಿಡಿಸಬೇಕು, ಮೈನಸ್ ಇದ್ದಾಗ ನೆಕ್ಸ್ಟ್ ಲೆಕ್ಕದಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅಂತ ನೆಕ್ಸ್ಟ್ ಲೆಕ್ಕದಲ್ಲಿ ತೋರಿಸಿದ್ದೇನೆ. 2, 3 ಮತ್ತು 4, 1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ x1 ಬೆಲೆ 2, y1 ಬೆಲೆ 3, x2 ಬೆಲೆ 4, y2 ಬೆಲೆ 1 ಬರ್ಕೊಳ್ತೇನೆ. ಇಲ್ಲಿ ಸೂತ್ರದ ಪ್ರಕಾರ x2 - x1 whole square + y2 - y1 whole square ನಾವು ಇಲ್ಲಿ ಸೂತ್ರ ಹಾಕಿಕೊಂಡಾಗ x2 - x1 whole square ಅಂದರೆ 4 - 2 whole square ಪ್ಲಸ್ y2 - y1 whole square ಅಂದರೆ 1 - 3 whole square. ನೆಕ್ಸ್ಟ್ d = 4ರಲ್ಲಿ 2 ಕಳೆದ್ರೆ 2 ಪ್ಲಸ್ 1ರಲ್ಲಿ 3 ಕಳೆದ್ರೆ -2 ಆಗುತ್ತೆ. ಆದರೆ ಉತ್ತರ ಪ್ಲಸ್ ಬರುತ್ತೆ, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ. d = √2 ಸ್ಕ್ವೇರ್ ಅಂದರೆ 4, -2 ಸ್ಕ್ವೇರ್ ಅಂದರೆ -4 ಆಗಲ್ಲ. ಇದು ಒಂದು ಗಮನದಲ್ಲಿ ಇಟ್ಕೊಳ್ರಿ. -2 ಸ್ಕ್ವೇರ್ ಅಂದರೆ +4 ಆಗುತ್ತೆ. ಯಾಕಂದರೆ -2 ಅನ್ನೋದು 2 ಇದ್ದಾವೆ. ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ -2 ಸ್ಕ್ವೇರ್ ಅಂದರೂ ಕೂಡ +4 ಆಗುತ್ತೆ. ಹಾಗಾಗಿ d = √16, 16ರ ವರ್ಗಮೂಲ 4 ಮಾನಗಳಾಗಿದೆ. ದೂರದ ಸೂತ್ರದಲ್ಲಿ ಮುಂದಿನ ಲೆಕ್ಕ ಎ ನ ನಿರ್ದೇಶಾಂಕ -5, 7, ಬಿ ನಿರ್ದೇಶಾಂಕಗಳು -1, 3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. x1 ಬೆಲೆ -5, y1 ಬೆಲೆ 7, x2 ಬೆಲೆ -1, y2 ಬೆಲೆ 3. ಇಲ್ಲಿ d = x2 - x1 whole square + y2 - y1 whole square ಸೂತ್ರ ಹಾಕಿಕೊಂಡಾಗ d = x2 ಬೆಲೆ -1, ಸೂತ್ರದಲ್ಲಿ ಮೈನಸ್ ಹಾಗೆ ಇರಲಿ. x1 ಬೆಲೆ -5 ಇರೋದ್ರಿಂದ ಬ್ರಾಕೆಟ್ ಹಾಕಿದ್ದೇನೆ, ಇಂಟು ದಿ ಬ್ರಾಕೆಟ್ ಹೋಲ್ ಸ್ಕ್ವಯರ್ ಬರ್ಕೊಂಡಿದ್ದೀನಿ, ಪ್ಲಸ್ y2 - y1 ಅಂದರೆ 3 - 7 ಹೋಲ್ ಸ್ಕ್ವಯರ್. d = -1 ಹಾಗೆ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಗುತ್ತೆ. -1 + 5 ಹೋಲ್ ಸ್ಕ್ವಯರ್ ಪ್ಲಸ್ 3 - 7 ಹೋಲ್ ಸ್ಕ್ವಯರ್. d = 1 - 1 ಪ್ಲಸ್ ಇದ್ದಾಗ ಕಳಿಬೇಕು. ದೊಡ್ಡ ಸಂಖ್ಯೆ ಮುಂದಿರೋ ಚಿಹ್ನೆ ಯಾವುದು ಅದನ್ನು ಬರಿಬೇಕು. 1 - 1 ಪ್ಲಸ್ ಇದ್ದಾಗ 5ರಲ್ಲಿ 1 ಕಳೆದ್ರೆ 4, ದೊಡ್ಡ ಸಂಖ್ಯೆ 5, ಅದರ ಮುಂದೆ ಪ್ಲಸ್ ಇದೆ. ಹಾಗಾಗಿ +4 ಸ್ಕ್ವಯರ್
ಪ್ಲಸ್ ಚಿಹ್ನೆ ಹಾಗೆ ಇರಲಿ ಸೂತ್ರದಲ್ಲಿ. 3ರಲ್ಲಿ 7 ಕಳೆದ್ರೆ -4 ಆಗುತ್ತೆ, -4 ಸ್ಕ್ವಯರ್ ಆಗುತ್ತೆ. ಡಿ = √4 4 16. ಹೇಗೆ ಈ ಹಿಂದಿನ ಲೆಕ್ಕದ ಹಾಗೆ -4 ಸ್ಕ್ವೇರ್ ಅಂದರೆ -16 ಆಗೋದಿಲ್ಲ. -4 ಅನ್ನೋದು 2 ಇರುತ್ತೆ, ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹಾಗಾಗಿ -4 ಸ್ಕ್ವೇರ್ ಅಂದರೂ ಕೂಡ 16 ಆಗುತ್ತೆ. ಡಿ = √32 ಆಗುತ್ತೆ. √32 ನಾನು √16 × √2 ಅಂತ ಬರಿತೀನಿ. √16 ಅಂದರೆ 16ರ ವರ್ಗಮೂಲ 4, ಹಾಗಾಗಿ ಡಿ 4√2 ಮಾನಗಳು ಆಗಿರುತ್ತೆ. ಇವುಗಳನ್ನು ಪ್ರಯತ್ನಿಸಿ. ಯಾವಪ್ಪ ಅಂದರೆ 2,1 ಮತ್ತು 7,6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಅದೇ ರೀತಿ 1,-2 ಮತ್ತು 3,-4 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಕಂಡುಹಿಡಿದು ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ. ಅದೇ ರೀತಿ ಮತ್ತೆ ಹೇಳ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮುಂದಿನ ಹಂತ ಯಾವುದಪ್ಪ ಅಂದರೆ ತ್ರಿಕೋನಮಿತಿ ಪ್ರಸ್ತಾವನೆ ಲೆಕ್ಕಗಳು. ಇಲ್ಲಿ ಯಾವ ರೀತಿ ಕೇಳ್ತಾನೆ ಅಂತ ಗೊತ್ತಾಗಲ್ಲ. ಒಂದೊಂದು ಸಲ 2 ಕೋನಗಳನ್ನು ಕೊಡ್ತಾರೆ, ಕೆಲವೊಂದು ಸಲ ಕೇವಲ 1 ಕೋನ ಕೊಡ್ತಾರೆ. ಅದೇ ರೀತಿ ಈ ರೀತಿ ಲೆಕ್ಕಗಳು ಇರ್ಬೋದು. sin θ = 12/13 ಆದರೆ, cos θ = 5/13 ಆದಾಗ sec θ tan θ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ tan θ ಅಂದರೆ sin θ cos θ ಆಗಿರೋದ್ರಿಂದ tan θ sin θ ಅಂದರೆ 12/13, cos θ ಅಂದರೆ 5/13. ಇದನ್ನು ನಾನು tan θ = 12/13 ಹಾಗೆ ಇರಲಿ, ಛೇದದಲ್ಲಿರುವ 5/13 ಅಂಶಕ್ಕೆ ಬಂದಾಗ 13/5 ಆಗುತ್ತೆ. ಇಲ್ಲಿ ಛೇದದಲ್ಲಿರುವ 13 ಅಂಶದಲ್ಲಿರುವ 13 ಕ್ಯಾನ್ಸಲ್ ಆದಾಗ 12/5 ಆಗುತ್ತೆ. ಯಾವುದು? tan θ. secant θ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. secant θ ಅಂದರೆ 1/cos θ ಅಂತ ಬರಿಬೋದು. secant θ = 1/cos θ ಅಂದರೆ ಏನಪ್ಪ? cos θ ಅಂದರೆ 5/13 ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 1/5/13 ಅಂಶಕ್ಕೆ ಬಂದಾಗ 13/5 ಆಗುತ್ತೆ. ದೇರ್ಫೋರ್ secant θ = 13/5 ಆಗುತ್ತೆ. ಮುಂದಿನ ಲೆಕ್ಕ, ಚಿತ್ರದಲ್ಲಿ sin α cos α ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೆನಪಿರಲಿ, ಈ ಚಿತ್ರದಲ್ಲಿ ಕೇವಲ 1 ಕೋನ ಕೊಟ್ಟಿದ್ದಾರೆ, ಆ ಕೋನ ಆಲ್ಫಾ ಆಗಿದೆ. ಆಲ್ಫಾ ಕೋನಕ್ಕೆ ಅಭಿಮುಖವಾಗಿರೋ ಬಾಹುನೇ ಅಭಿಮುಖ ಬಾಹು ಆಗಿರುತ್ತೆ. ಅದೇ ರೀತಿ ವಿಕರ್ಣ AC ಆಗಿದೆ, ಪಾರ್ಶ್ವಬಾಹು BC ಆಗಿದೆ. ಇಲ್ಲಿ ಅಭಿಮುಖ ಬಾಹು 24 ಸೆಂಟಿಮೀಟರ್, ಪಾರ್ಶ್ವಬಾಹು 7 ಸೆಂಟಿಮೀಟರ್, ವಿಕರ್ಣ 25 ಸೆಂಟಿಮೀಟರ್ ಆಗಿರೋದ್ರಿಂದ sin α ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. sin α ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಈ ಒಂದು sin α ಅಭಿಮುಖ ಬಾಹು ಅಂದರೆ 24, ವಿಕರ್ಣ ಅಂದರೆ 25. sin ಆಲ್ಫಾದ ಬೆಲೆ 24/25 ಆಗುತ್ತೆ. ಅದೇ ರೀತಿ cos ಆಲ್ಫಾದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. cos ಆಲ್ಫಾ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು BC 7 ಸೆಂಟಿಮೀಟರ್ ಇದೆ, AC ವಿಕರ್ಣ 25 ಸೆಂಟಿಮೀಟರ್ ಇದೆ, ಹಾಗಾಗಿ cos ಆಲ್ಫಾ ಅಂದರೆ 7/25 ಆಗುತ್ತೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ sin P ಮತ್ತು tan R ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಗಮನಿಸಿ, 2 ಕೋನಗಳನ್ನು ಕೊಟ್ಟಿದ್ದಾರೆ, ಕೋನ P ಮತ್ತು ಕೋನ R. sin Pಗೆ ಕೋನ P ಅದಕ್ಕೆ ತಕ್ಕನಾಗಿ ಒಂದು ತ್ರಿಭುಜವನ್ನು ಬಿಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. tan R ಅದಕ್ಕೆ ತಕ್ಕನಾಗಿ R ಕೋನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ತ್ರಿಭುಜವನ್ನು ಬರ್ಕೊಂಡ್ರೂ ಕೂಡ ತಪ್ಪಿಲ್ಲ, ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. sin P ಅಂದರೆ P ಕೋನ ಆದಾಗ ಅಭಿಮುಖ ಬಾಹು RQ ಆಗತ್ತೆ ಅಥವಾ QR ಆಗತ್ತೆ, ವಿಕರ್ಣ PR ಆಗತ್ತೆ. sin P = ಅಭಿಮುಖ ಬಾಹು QR ವಿಕರ್ಣ / ಏನಾಗುತ್ತೆ RP ಅಂದರೆ ಏನಾಗುತ್ತೆ? sin P = 1/2 ಆಗುತ್ತೆ. tan R ಇಲ್ಲಿ R ಕೋನವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹು PQ ಆಗುತ್ತೆ. ಅಭಿಮುಖ ಬಾಹು PQ ಆದಾಗ ಪಾರ್ಶ್ವಬಾಹು QR ಆಗುತ್ತೆ. tan R ಕಂಡೀಷನ್ ಏನಪ್ಪ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಇಲ್ಲಿ ಕೋನ R ಕೊಟ್ಟಿರೋದ್ರಿಂದ ಅಭಿಮುಖ ಬಾಹು PQ ಆಗುತ್ತೆ, ಪಾರ್ಶ್ವಬಾಹು QR ಆಗಿರೋ ಕಾರಣ tan Rನ ಬೆಲೆ √3/1 ಆಗುತ್ತೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ tan P ಮೈನಸ್ cot R ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ P ಕೋನ R ಕೋನ ಇದೆ ಇಲ್ಲಿ, ಹಾಗಾಗಿ ಯಾವುದೇ ರೀತಿ ಕನ್ಫ್ಯೂಸ್ ಆಗಬೇಡ್ರಿ. P ಕೋನ ಆದಾಗ ಅಭಿಮುಖ ಬಾಹು QR ಆಗತ್ತೆ, R ಕೋನ ಆದಾಗ ಅಭಿಮುಖ ಬಾಹು PQ ಆಗತ್ತೆ. ವಿಕರ್ಣ ಮಾತ್ರ 2 ಕೋನಗಳಿಗೂ ಒಂದೇ ಇರುತ್ತೆ, ಯಾವುದು? ವಿಕರ್ಣ PR ಅಥವಾ RP. ಇನ್ನೊಂದ್ಸಲ ಹೇಳ್ತೀನಿ, P ಕೋನ ಆದಾಗ ಅಭಿಮುಖ ಬಾಹು QR ಆಗತ್ತೆ, ಪಾರ್ಶ್ವಬಾಹು PQ ಆಗತ್ತೆ. R ಕೋನ ಕೊಟ್ಟಾಗ ಅಭಿಮುಖ ಬಾಹು PQ ಆಗತ್ತೆ, ಪಾರ್ಶ್ವಬಾಹು QR ಆಗತ್ತೆ. ಹಾಗಾಗಿ ಪ್ರಶ್ನೆ ಪ್ರಕಾರ tan P ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು QR/PQ. ಹಾಗಾಗಿ tan P = 5/12. cot R ಅಂದರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. R ಕೋನವನ್ನು ತೆಗೆದುಕೊಂಡಾಗ ಪಾರ್ಶ್ವಬಾಹು QR, ಅಭಿಮುಖ ಬಾಹು ಬೈ PQ ಆಗುತ್ತೆ. ಹಾಗಾಗಿ cot Rನ ಬೆಲೆ
5/12 ಆಗುತ್ತೆ. ದೇರ್ ಫಾರ್ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳಿದಾರಪ್ಪ ಅಂದರೆ ಈ ಬೆಲೆಗಳನ್ನು ಅಷ್ಟೇ ಕಂಡಿಡ್ಕಂದ್ರೆ ಸಾಲಲ್ಲ. ಇಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕಂಡುಹಿಡಿಯಿರಿ ಅಂದರೆ ಪ್ರಶ್ನೆ ಪ್ರಕಾರ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆ, ಟ್ಯಾನ್ ಪಿ ಅಂದರೆ 5/12 ಮೈನಸ್ಗೆ ಮೈನಸ್ ಕಾಟ್ ಆರ್ನ ಬೆಲೆ 5/12. ಇಲ್ಲಿ ಛೇದಗಳನ್ನು ಗಮನಿಸಿ, ಸೇಮ್ ಇದೆ. 12 5 ಮೈನಸ್ 5 /12. 5ರಲ್ಲಿ 5 ಕಳೆದ್ರೆ 0, 0ಇಂದ ಯಾವುದೇ ಸಂಖ್ಯೆ ಭಾಗಿಸಿದ್ರು 0 ಬರುತ್ತೆ. ಹಾಗಾಗಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆ 0 ಆಗಿದೆ. ಇದಿಷ್ಟು ವಾರ್ಷಿಕ ಪರೀಕ್ಷೆಗೆ 2 ಅಂಕಗಳಿಗೆ ಸುಲಭವಾಗಿ 2 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದಾದಂಥ ಲೆಕ್ಕಗಳಾಗಿದ್ದು, ಈ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿ 2 ಅಂಕಗಳಿಗೆ ಲೆಕ್ಕಗಳನ್ನು ಬಿಡಿಸಿದಾಗ 10ರಿಂದ 12 ಅಂಕಗಳನ್ನು ಸುಲಭವಾಗಿ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.